ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಧಿಕಾ ಕೇತ್ರಿ ವ್ಲಾಗ್ಸ್. ನಾನಿವತ್ತು ಸೂಪರ್ ಆಗಿರುವಂಥ ಆಲೂ ಕ್ಯಾಪ್ಸಿಕಮ್ ಮಾಡಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನೊಂದು 3 ಕ್ಯಾಪ್ಸಿಕಮ್ ದಪ್ಪ ಮೆಣಸಿನ್ಕಾಯಿ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ. ವಾಶ್ ಮಾಡಿ ಅದನ್ನು ಕ್ಯೂಬಲ್ಲಿ ಕಟ್ ಮಾಡಿ ಇಟ್ಕೊಳ್ಬೇಕು. ಅದಕ್ಕೆ ನಾನೊಂದು 3 ಆಲೂಗೆಡ್ಡೆಯನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಆ್ಯಕ್ಚುಲಿ ಸಿಪ್ಪೆ ತೆಗಿತಾರೆ, ಆದರೆ ಸಿಪ್ಪೆ ಒಳ್ಳೇದಂತಾರೆ, ಹಾಗಾಗಿ ನಾನು ಚೆನ್ನಾಗಿ ವಾಶ್ ಮಾಡೋದು, ಸಿಪ್ಪೆ ತೆಗೆಯೋದಿಲ್ಲ ಆಲೂಗೆಡ್ಡೆದು ಪೊಟೆಟೊದು. ಈಗ ಒಂದು ಕಡೆ ತೊಗೊಂಡು ಅದರಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಿ ಕುಕ್ಕಿಂಗಿಗೆ ಆ ಎಣ್ಣೆಯನ್ನು ತೊಗೊಂಡು ನಾವು ಪೊಟೆಟೊನ ಚೆನ್ನಾಗಿ ವಾಶ್ ಮಾಡಿ ತೊಳೆದು ಹೀಗೆ ಕ್ಯೂಬ್ಸಲ್ಲಿ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಒಂದು ಸ್ವಲ್ಪ ಹೀಗೆ ಎಣ್ಣೆಯಲ್ಲಿ ರೋಸ್ಟ್ ಮಾಡಿದಾಗೆ ಮಾಡಿ ಆ ಎಣ್ಣೆಯಲ್ಲಿಯೇ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇದು ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಜನಕ್ಕೆ ಇಷ್ಟ ಆಲೂ ಕ್ಯಾಪ್ಸಿಕಮ್ಮು. ಚಪಾತಿ ಒಟ್ಟಿಗೆ, ರೊಟ್ಟಿ ಒಟ್ಟಿಗೆಲ್ಲ ಚೆನ್ನಾಗಾಗುತ್ತೆ. ಸೈಡ್ ಡಿಶ್ ಆಗಿಯೂ ಯೂಸ್ ಮಾಡ್ಬೋದು. ಮತ್ತು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಮ್ಮದು ಪೊಟೆಟೊಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಅದನ್ನು ಹೀಗೆ ಒಂದು ಸ್ವಲ್ಪ ಹೀಗೆ ಚೆನ್ನಾಗಿ ಎಣ್ಣೆ ಎಲ್ಲ ಕವರ್ ಆಗೋ ಹಾಗೆ ಸ್ವಲ್ಪ ಹೊತ್ತು ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು ಅದನ್ನು ಕವರ್ ಮಾಡಿ ಇಡಬೇಕು. ಅದು ಅದರಲ್ಲೇ ಬೇಯುತ್ತೆ, ಎಣ್ಣೆಯಲ್ಲಿ ಸ್ವಲ್ಪ ಬೇಯುತ್ತೆ ಪೊಟೆಟೊ. ನೋಡಿ ಹೀಗೆ ಕವರ್ ಮಾಡಿ ಇಡ್ತಾಯಿದ್ದೀನಿ. ಒಂದು 2ರಿಂದ 3 ಅಥವಾ 3ರಿಂದ 4 ನಿಮಿಷ ನೋಡ್ಕೊಳ್ಳಿ ಬೆಂದಿದೆ ಅಂತ. ಬೇಯುವವರೆಗೆ ಸ್ವಲ್ಪ ಇದು ಮಾಡಿ, ಅದು ಎಣ್ಣೆಯಲ್ಲಿ ಹೀಗೆ ರೋಸ್ಟ್ ಆದಾಗಾಗಿ ಬೇಯುತ್ತೆ, ಪೊಟೆಟೊ ಬೇಗ ಬೇಯುತ್ತೆ. ಮತ್ತು ಈಗ ಆಲ್ಮೋಸ್ಟ್ ಇದು ಆಗಿದೆ ನೋಡಿ. ಹೀಗೆ ಚೆಕ್ ಮಾಡಿ ಒಂದು ನೈಫಿಂದ ಹೀಗೆ ನೋಡಿ ಹೇಗೆ ಕಟ್ ಆಗ್ತಿದೆ, ಇದು ಆವಾಗ ಆಗಿದೆ ಅಂತ. ಆದಮೇಲೆ ಅದನ್ನು ಬೇರೆ ಒಂದು ಬೌಲಲ್ಲಿ ತೆಗೆದಿಡಿ. ನೋಡಿ ಈಗ ನಾನೊಂದು ಬೌಲಲ್ಲಿ ತೆಗೆದಿಡ್ತಾ ಇದ್ದೀನಿ ಪೊಟೆಟೊನ. ಯಾಕಂದರೆ ಕ್ಯಾಪ್ಸಿಕಮ್ ಬೇಗ ಬೇಯುತ್ತೆ. ಪೊಟೆಟೊ ಜೊತೆ ಹಾಕಿಬಿಟ್ರೆ ಕ್ಯಾಪ್ಸಿಕಮ್ಮು ತಿನ್ನೋಕ್ಕೆ ಸಿಗಲ್ಲ ದಪ್ಪ ಮೆಣಸಿನ್ಕಾಯಿ. ಹಾಗಾಗಿ ಇದನ್ನು ಹೀಗೆ ಮಾಡಬೇಕು. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೀಗೆ ನಾನು ಪೊಟೆಟೊನೆಲ್ಲ ತೆಗೆದು ಒಂದು ಬೌಲಿಗೆ ಹಾಕಿ ಇಡ್ತಾಯಿದ್ದೀನಿ. ಆಮೇಲೆ ನಾವು ಇದೇ ಬಾಣಲೆಯಲ್ಲೇ ಈಗ ನಾವು ಎಣ್ಣೆನ ಹಾಕಿ ಪುನಃ ಈಗ ಮಸಾಲೆ ಎಲ್ಲ ಹಾಕಿ ಕ್ಯಾಪ್ಸಿಕಮ್ಮನ್ನ ಹಾಕಬೇಕು. ಅದನ್ನೀಗ ನಾನು ತೋರಿಸ್ತೀನಿ ನೋಡಿ. ಪೊಟೆಟೊನೆಲ್ಲ ನಾನು ತೆಗೆದೊಂದು ಇದರಲ್ಲಿ ಹಾಕಿಟ್ಟೆ, ಒಂದು ಬೌಲಲ್ಲಿ ಹಾಕಿಟ್ಟಿದ್ದೀನಿ. ಮತ್ತು ಈಗ ಇದೇ ಕಡೆಯಲ್ಲೇ ಒಂದು ಸ್ವಲ್ಪ ಈಗ ಪೊಟೆಟೊನ ಒಂದು ಸೈಡಿಗೆ ಇಟ್ಬಿಡಿ ಎಲ್ಲ. ಮತ್ತು ಈಗ ಅದೇ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ 1 ಟೇಬಲ್ ಸ್ಪೂನಷ್ಟು ನೋಡಿ, ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಅದು ಹಾಕಿದ ಮೇಲೆ ಅದಕ್ಕೆ 1 ಟೀ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊಳ್ಬೇಕು. ನೋಡಿ ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕಿ ಜೀರಿಗೆ ಸ್ವಲ್ಪ ಪಟ ಅನ್ನಬೇಕು, ಗೊತ್ತಲ್ಲ ಅದೆಲ್ಲ ನಿಮಗೆ. ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೋಡಿ ಜೀರಿಗೆ ಆಯಿತು. ಈಗ ಅದಕ್ಕೊಂದು ಸಣ್ಣ ನೀರುಳ್ಳಿನ ನಾನು ಹೆಚ್ಚಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ಳಿ. ಆಪ್ಷನಲ್ಲ, ಒಂದು ವೇಳೆ ನೀರುಳ್ಳಿ ಬೇಡ ಅಂತ ಹೇಳಿದರೆ ನೀವು ಅದನ್ನು ಹಾಕದೇ ಇರ್ಬೋದು. ನಾನಿಲ್ಲಿ ಒಂದು ನೀರುಳ್ಳಿ ಯೂಸ್ ಮಾಡ್ತಿದ್ದೀನಿ, ಬೇಕಾದರೆ ಹಾಕ್ಕೊಳ್ಳಿ, ಇಲ್ಲ ಇದ್ದರೆ ಪರವಾಗಿಲ್ಲ. ಹೀಗೇನು ಚೆನ್ನಾಗಾಗತ್ತೆ. ನೀರುಳ್ಳಿ ಹಾಕಿ ಒಂದು ಸ್ವಲ್ಪ ಒಂದು 2 ನಿಮಿಷ ಹುರಿದ್ರೆ ಸಾಕು, ಅದೇನು ಬ್ರೌನ್ ಆಗಬೇಕು ಹಾಗೇನಿಲ್ಲ. ಆದಮೇಲೆ ಈಗ ನೀರುಳ್ಳಿ ಆಯಿತು. ಅದಕ್ಕೆ ಈಗ ನಾವು ಪೊಟೆಟೊನ ಆಲ್ಮೋಸ್ಟ್ ಮೊದಲೇ ಸ್ವಲ್ಪ ರೋಸ್ಟ್ ಮಾಡಿ ಇಟ್ಕೊಂಡಿದ್ವಲ್ಲ ಕಡಾಯಲ್ಲಿ, ಅದನ್ನು ಹಾಕಿ ಆಮೇಲೆ ಸ್ವಲ್ಪ ಚಿಲ್ಲಿ ಪೌಡರು ಮತ್ತು ಏನಾದರೂ ಒಂದು ಮಸಾಲ ಪೌಡ್ರ್ ನಿಮ್ಮ ಹತ್ರ ಏನಿರುತ್ತೆ ಅದನ್ನು ಹಾಕಿ. ನಾನಿಲ್ಲಿ ಗೀ ರೋಸ್ಟ್ ಮಸಾಲ ಇತ್ತು ನನ್ನ ಹತ್ರ, ಅದನ್ನೇ ಹಾಕ್ತಾಯಿದ್ದೀನಿ. ನೀವೇನು ಹಾಕ್ಬೋದು, ಕಿಚನ್ ಕಿಂಗ್ ಮಸಾಲ, ಗರಂ ಮಸಾಲ, ಸಾಂಬಾರು ಪೌಡರ್, ಏನು ಮಸಾಲ ಮನೇಲಿ ಅವೈಲೇಬಲ್ ಇದೆ ಅದು ಹಾಕಿ. ಆಮೇಲೆ ಅದಕ್ಕೆ ನಾವು ಕ್ಯೂಬ್ ಮಾಡಿ ಇಟ್ಕೊಂಡಿರ್ತೀವಲ್ಲ ದಪ್ಪ ಮೆಣಸಿನ್ಕಾಯಿ, ಅದನ್ನು ಹಾಕ್ಕೊಂಡು ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಪೊಟೆಟೊಕ್ಕೆ ನಾವು ಆಲ್ರೆಡಿ ಹಾಕಿದ್ದೀವಲ್ವ. ಈಗ ಕ್ಯಾಪ್ಸಿಕಮಿಗೆ ಎಷ್ಟು ಬೇಕೋ ಅಷ್ಟೇ ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಾಕು. ನೋಡಿ ಒಂದು ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನಾನು. ಹಾಕಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ ಏನು ನೀರು ಹಾಕುವ ಅವಶ್ಯಕತೆ ಇಲ್ಲ ಇದಕ್ಕೆ, ಯಾಕಂದರೆ ಕ್ಯಾಪ್ಸಿಕಮ್ಮಲ್ಲಿ ಫುಲ್ ನೀರೇ ಇರುತ್ತೆ, ಅದು ಅದರದ್ದೇ ಸಾಕಾಗುತ್ತೆ. ಹಾಗಾಗಿ ನೀರು ಮಾತ್ರ ಹಾಕಲೇಬೇಡಿ ಯಾವ ಕಾರಣಕ್ಕೂ. ಪೊಟೆಟೊಕ್ಕೂ ನೀರು ಹಾಕೋಕ್ಕಿಲ್ಲ. ಫಸ್ಟಿಗೆ ನಾನು ತೋರಿಸಿದ್ದೇನೆ ನೋಡಿ. ಈಗ ಇದು ಚೆನ್ನಾಗಿ ಹೀಗೆ ಮಿಕ್ಸ್ ಆಯ್ತಲ್ಲ, ಘಮ ಅಂತ ಪರಿಮಳ ಬರ್ತಾ ಉಂಟು ಈಗಲೇ. ಕ್ಯಾಪ್ಸಿಕಮ್ ಇಲ್ಲದಿದ್ದರೆ ತುಂಬ ಫ್ಲೇವರ್ ಅಲ್ವಾ. ಕ್ಯಾಪ್ಸಿಕಮ್ ಹಾಕಿದ್ದೇನಾದರೂ ನೀವು ತಿನ್ನಿ, ಆಮೇಲೆ ಅದರದ್ದೇ ಒಂಥರ ಫ್ಲೇವರು ಫೀಲ್ ಆಗ್ತಾ ಇರುತ್ತಲ್ವ ನಮಗೆ. ಹಾಗೆ ಇದನ್ನ ಈಗ ಲಿಡ್ ಮುಚ್ಚಿ ಒಂದು 2ರಿಂದ 3 ನಿಮಿಷ ಬಿಟ್ಟರೆ ಸಾಕು. ಕ್ಯಾಪ್ಸಿಕಮ್ ಸ್ವಲ್ಪ ಕ್ರಂಚಿಯಾಗಿದ್ರೇ ಟೇಸ್ಟಿಯಾಗಿರುತ್ತೆ. ಕ್ಯಾಪ್ಸಿಕಮ್ ತುಂಬ ಬೇಯಬಾರ್ದು, ಆಗ ಚೆನ್ನಾಗಾಗಲ್ಲ. ನೋಡಿ ಇದಾಯಿತು, ಈಗ ಒಂದು 2-3 ನಿಮಿಷದಲ್ಲಿ ರೆಡೀ ಆಯಿತು. ತುಂಬ ಬಾಯಲ್ಲಿ ನೀರು ಬರ್ತಾ ಉಂಟು, ನಿಜವಾಗ್ಲೂ ತುಂಬ ಚೆನ್ನಾಗಿ ಅರೋಮ ಬರ್ತಾ ಉಂಟು.
ಅದು ಪೊಟೆಟೋಕ್ಕೆಲ್ಲ ಕ್ಯಾಪ್ಸಿಕಮ್ಗೆ ಎಷ್ಟು ಚೆನ್ನಾಗಿ ಮಸಾಲೆ ಎಲ್ಲ ಇಟ್ಕೊಂಡು ನೋಡಿ ರೆಡಿಯಾಗಿದೆ. ಇದನ್ನು ಚಪಾತಿ, ಪೂರಿ ಅಥವಾ ಅನ್ನ, ದಾಲ್ ಮತ್ತು ಸೈಡ್ ಡಿಶ್ ಆಗಿಯೂ ಯೂಸ್ ಮಾಡ್ಬೋದು. ಖಂಡಿತ ಟ್ರೈ ಮಾಡಿ ನೋಡಿ. ನನ್ನ ಚಾನಲನ್ನು ಈ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ಅದಕ್ಕೆ ಸರ್ವಿಂಗ್ ಬೌಲಲ್ಲಿ ಹಾಕಿ ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹೀಗೆ ಉದುರಿಸಿದರೆ ಆಲೂ ಕ್ಯಾಪ್ಸಿಕಮ್ ರೆಡಿ ಟು ಈಟ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್. ಮತ್ತು ನೀವೆಲ್ಲ ಏನು ಮಾಡ್ತೀರಿ ಕ್ಯಾಪ್ಸಿಕಮ್ಮಿಂದ ಎಲ್ಲ ನನಗೂ ತಿಳಿಸಿ. ನನ್ನ ವಿಡಿಯೋನ ಕಡೆ ತನಕ ನೋಡಿದವರಿಗೆ ಎಲ್ರಿಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.